ಇನ್ನು ಆರ್ಎಸ್ಎಸ್ ಕುರಿತಾಗಿ ರಾಜ್ಯದಲ್ಲಿ ಅನೇಕ ಚರ್ಚೆಗಳಾಗಿದೆ. ಈ ಕಡಿವಾಣದಿಂದ ಬ್ಯಾನ್ವರೆಗೂ ಕೂಡ ಮಾತುಗಳು ಬಂದಿದ್ದಾವೆ. ಇನ್ನು ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಈ ಶತಮಾನೋತ್ಸವದ ಪ್ರಯುಕ್ತ ಏನು ಉಪನ್ಯಾಸ ಕಾರ್ಯಕ್ರಮ ಇತ್ತು, ಅದರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. We are not unconstitutional. We are within that constitution, so we need not register. Finances, Sangha Swayam Sevaks contribute to Sangha. Once in a year, there is Guru Dakshina. We do not support any political party. We wanted to have Ram Mandir in Ayodhya. If Congress would have supported that, or Sansak Saur voted that party also. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ಗೆ ಕಡಿವಾಣ ಹಾಕುವುದಕ್ಕೆ ಮುಂದಾಗಿತ್ತು. ಕೆಲ ದಿನಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ಎಂಬ ವಾತಾವರಣ ನಿರ್ಮಾಣವಾಗಿತ್ತು. ಕಟ್ಟರ್ ಕಾಂಗ್ರೆಸ್ಸಿಗರು ಸಂಘ ಪರಿವಾರದ ವಿರುದ್ಧ ಸಂಘರ್ಷದ ಬಾಣ ಬಿಡುತ್ತಿದ್ರೆ ಬಿಜೆಪಿ ತಿರುಗೇಟು ಕೊಡುವ ಕೆಲಸ ಮಾಡುತ್ತಿತ್ತು. ಆದ್ರೀಗ ಕೆಲ ಚರ್ಚೆಗಳ ಬಗ್ಗೆ ಆರ್ಎಸ್ಎಸ್ನ ಸಹ ಸಂಘ ಚಾಲಕ ಮೋಹನ್ ಭಾಗವತ್ ಉತ್ತರಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 100 ವರ್ಷದ ನವಕ್ಷಿತಿಜ ಉಪನ್ಯಾಸದಲ್ಲಿ ಆರ್ಎಸ್ಎಸ್ ಕುರಿತಾದ ನಿಲುವು, ಒಲವಿನ ಬಗ್ಗೆ ಮಾತನಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧದ ಸೈದ್ಧಾಂತಿಕ ವಿಚಾರ ಮುಂದಿಟ್ಟು ಚರ್ಚೆ ಶುರು ಮಾಡಿದ್ದೆ ಸಚಿವ ಪ್ರಿಯಾಂಕ್ ಖರ್ಗೆ. ಇವರು ಆರ್ಎಸ್ಎಸ್ನ ಪಥ ಸಂಚಲನದ ಬಗ್ಗೆ ಪ್ರಶ್ನೆ ಎತ್ತುತ್ತಲೇ ನೋಂದಣಿಯಾಗದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಪ್ರಿಯಾಂಕ್ ಮಾತಿಗೆ ಕಟ್ಟರ್ ಕಾಂಗ್ರೆಸ್ಸಿಗರು ಧ್ವನಿಗೂಡಿಸಿದ್ರು. ಆದ್ರೀಗ ಚರ್ಚೆಗೆ ಆರ್ಎಸ್ಎಸ್ನ ಸಹ ಸಂಘ ಚಾಲಕ ಮೋಹನ್ ಭಾಗವತ್ ತಿರುಗೇಟು ಕೊಟ್ಟಿದ್ದು ಹಿಂದೂ ಧರ್ಮವು ರಿಜಿಸ್ಟರ್ ಆಗಿಲ್ಲ ಎಂದಿದ್ದಾರೆ. We are not unconstitutional. We are within that constitution. Our status, legal status is within that constitution. So we need not register. Many things are there which are not registered. Even Hindu Dharma is not registered. ಇಷ್ಟು ಮಾತ್ರವಲ್ಲ, ಆರ್ಎಸ್ಎಸ್ನ ಹಣಕಾಸಿನ ಮೂಲ ಕೇಳಿದವರಿಗೆ ಗುರುದಕ್ಷಿಣೆಯ ಪ್ರಸ್ತಾಪ ಮಾಡಿ ಕೌಂಟರ್ ಕೊಟ್ಟಿದ್ದಾರೆ. Finances, Sangha Swayam Sevaks contribute to Sangha. Once in a year, there is Guru Dakshina. Sangha Swayam Sevaks give money, not as a contribution, as a samarpan. ಇದರ ಜೊತೆಗೆ ಆರ್ಎಸ್ಎಸ್ ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಮ ಮಂದಿರ ನಿರ್ಮಾಣ ಕೆಲಸದಲ್ಲಿ ಮುಂಚೂಣಿಯಲ್ಲಿತ್ತು. ಹೀಗಾಗಿ ಬಿಜೆಪಿಗೆ ಆರ್ಎಸ್ಎಸ್ ಬೆಂಬಲ ನೀಡಿತ್ತು. ಒಂದು ವೇಳೆ ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಿದ್ರೆ ಅವರ ಬೆಂಬಲಕ್ಕೆ ನಿಲ್ಲುತ್ತಿತ್ತು ಎಂದಿದ್ದಾರೆ. We do not support any political party. We do not participate in vote politics, current politics, election politics, etc. We wanted to have Ram Mandir in Ayodhya. So our Swayam Sevaks supported them who stood by its construction. If Congress would have supported that, or Sansak Saur voted that party also. ಲವ್ ಜಿಹಾದ್ ತಡೆ ಬಗ್ಗೆ ಮಾತನಾಡಿ ನಿಮ್ಮಿಂದಲೇ ಬದಲಾವಣೆ ಆಗಬೇಕು ಎಂದಿದ್ದಾರೆ. So what we should do, for example, love jihad. How can that be a girl or a boy reared in our Hindu samskaras, our own, blood of our blood? He is led astray by someone outside due to some petty attractions. How foolish he is. We have kept him foolish. We have not enlightened him. That is our lack. So the samskar in our households, the maryada of behavior, giving that to our children is our responsibility. We have faltered in it, and the result is success of love. ವಿದೇಶಗಳಿಗೆ ಗೋಮಾಂಸ ರಫ್ತಿನ ಬಗ್ಗೆ ಸ್ಪಷ್ಟನೆ ನೀಡಿದ ಮೋಹನ್ ಭಾಗವತ್, ಎಮ್ಮೆಯ ಮಾಂಸವನ್ನೇ ಬೀಫ್ ಅಂತಾರೆ, ಆದ್ರೆ ಅಪ್ಪಿ ತಪ್ಪಿಯೂ ಗೋಮಾಂಸ ವಿದೇಶಕ್ಕೆ ರಫ್ತಾಗದಂತೆ ಸರ್ಕಾರ ನಿಗಾ ಇಟ್ಟಿದೆ ಅಂದ್ರು. Regarding beef, I once asked the minister, how come you have now come to power and beef is still exported? The minister said that beef is not gomams. We are very strict on that. If gomams is found for sale in exports, we cancel the licenses, we fine them. We are very strict about it. ಇನ್ನು ಆರ್ಎಸ್ಎಸ್ ಕುರಿತಾದ ಭಾಗವತ್ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ದೇಣಿಗೆ ಕೊಡುವ ಸ್ವಯಂ ಸೇವಕರು ಯಾರು ಮತ್ತೆ ಅವರನ್ನ ಹೇಗೆ ಗುರುತಿಸಲಾಗುತ್ತೆ? ನೀಡಲಾದ ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪ ಏನು?
ರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕವಾದ ಪ್ರಭಾವ ಮತ್ತು ಉಪಸ್ಥಿತಿಯ ಹೊರತಾಗಿಯೂ ಆರ್ಎಸ್ಎಸ್ ನೋಂದಣಿಯಾಗದೆ ಯಾಕೆ ಮುಂದುವರೆದಿದೆ ಎಂದು ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ಈ ಸರ್ಕಾರಿ ಸ್ಥಳಗಳಲ್ಲಿ ಈ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು, RSSಗೆ ಒಂದಷ್ಟು ನಿರ್ಬಂಧ ಅನ್ನೋ ರೀತಿಯಾಗಿತ್ತಲ್ಲ, ಇದಕ್ಕೆ CM ಹೇಳಿದ್ರು, ಇವತ್ತು ಕೂಡ ಅದರ ಬಗ್ಗೆ ಮಾತನಾಡಿದ್ರು. ಇದು ಬರೀ RSSಗೆ ಮಾತ್ರ ಅನ್ವಯ ಆಗೋದಲ್ಲ, ಎಲ್ರಿಗೂ ಕೂಡ ಸೇರಿದ ಹಾಗೇನೆ ನಾವು ಮಾಡಿರೋದು, ಅದು ಅವ್ರಿಗೆ ಅಂತ ಅನ್ಕೊಂಡ್ರೆ ನಾವೇನ್ ಮಾಡೋಕ್ಕಾಗಲ್ಲ ಅಂತ CM ಹೇಳಿದ್ದಾರೆ. ನೋಡಪ್ಪ, ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆ. ಆಮೇಲೆ ಹೇಳಿ, ಭಾಗವತಿ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ನೋಡಪ್ಪ.